ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಬಹಳ ದಿನಗಳ ನಂತರ ನಾನು ಮತ್ತೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಒಂದು ಹೆಲ್ದಿ ಸ್ನ್ಯಾಕ್ ಅಂತ ಹೇಳ್ಬೋದು. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ಕಡಲೆ ಬೀಜ, ಬೆಳ್ಳುಳ್ಳಿ, ಕಡಲೆ, ಇನ್ನು ಗೋಡಂಬಿ, ದ್ರಾಕ್ಷಿ, ಮತ್ತು ಮೆಣಸಿನ್ಕಾಯಿ, ಮತ್ತು ಕರಿಬೇವಿನ ಸೊಪ್ಪು, ಪಿಸ್ತಾ, ಬಾದಾಮಿ, ಕೊಬ್ಬರಿ, ಇದಿಷ್ಟು ಫ್ರೈ ಮಾಡೋಕ್ಕೆ. ಆಮೇಲೆ ಹೆಸರು ಬೇಳೆ ಸ್ವಲ್ಪ. ಸೊ ಇದಿಷ್ಟನ್ನು ನಾನೀಗ ತೊಗೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಎಲ್ಲ ನನಗೆ ಕ್ವಾಂಟಿಟಿಗೆ ಅನುಸಾರ, ಈಗ ನನಗೆ ಎಷ್ಟು ಚಾಟ್ ಬೇಕು, ಸ್ನ್ಯಾಕ್ಸ್ ನಾನು ಎಷ್ಟು ಮಾಡ್ತಾಯಿದ್ದೀನಿ ಅಷ್ಟನ್ನು. ಸೊ ಎಣ್ಣೆನ ಕಾಯಿಸ್ಕೊಂಡು ಈ ರೀತಿಯಾಗಿ ಜಾಲರಿಯಲ್ಲಿ, ಸ್ಟೀಲ್ ಇದ್ದರೆ ನೋಡಿ ಈಸಿಯಾಗಿ ಹೋಗುತ್ತೆ, ಬಿಕಾಸ್ ಅದನ್ನು ಎತ್ತೋ ಅಷ್ಟರಲ್ಲಿ ಸೀದೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಈಸಿ ಅಂತ. ನನಗೆ ಬೆಳ್ಳುಳ್ಳಿ ಅಂದರೆ ತುಂಬ ಇಷ್ಟ, ಅದರಲ್ಲೂ ರೋಸ್ಟ್ ಆಗಿರೋ ಬೆಳ್ಳುಳ್ಳಿ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಜಾಸ್ತಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಇರ್ಬೋದು, ಕಡಲೆ ಇರ್ಬೋದು, ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ನೀವೇನು ಮಿಕ್ಸ್ ಮಾಡಿಡ್ಬೇಕಂತ ಇದ್ದೀರ ಅದಕ್ಕೆ ಡೈರೆಕ್ಟ್ ಹಾಕಿಟ್ಕೊಳ್ಳಿ. ಸೊ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಈ ಲಾಂಗ್ ಗ್ಯಾಪ್ನ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ಮನೇಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ರೀತಿಯಾಗಿ ನಾನು ಎಲ್ಲ ಏನು ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು ನೀವು ಈ ಮುಂಚೆ ವೀಡಿಯೋದಲ್ಲಿ ನೋಡಿರೋ ಹಾಗೆ ಅದನ್ನೆಲ್ಲನೂ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಬಾದಾಮಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಸೊ ಸಾಲ್ಟೆಡ್ ಬಾದಾಮಿ ಬೇಕಿದ್ರೆ ಹಾಕೋಬೋದು. ನಾನಿಲ್ಲಿ ಸಾಲ್ಟೆಡ್ ಬಾದಾಮಿ ಯೂಸ್ ಮಾಡ್ತಾಯಿಲ್ಲ. ಆ್ಯಂಡ್ ಪಿಸ್ತಾನೂ ಅಷ್ಟೇ ಸಾಲ್ಟೆಡ್ ಅಲ್ಲ, ಅನ್ಸಾಲ್ಟೆಡನ್ನೇ ಬಾದಾಮಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಪಿಸ್ತಾನೂ ಸಹ ಈಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಉಪ್ಪು ಖಾರ ಎರಡೂ ಅದಕ್ಕೆ ಹಾಕೋದ್ರಿಂದ ಅದು ನೀಟಾಗಿ ಸ್ವಲ್ಪ ಜಾಸ್ತಿ ಉಪ್ಪು ಅನ್ನಿಸ್ಬಾರ್ದು ಅನ್ನೋ ರೀಸನಿಗೆ ಅನ್ಸಾಲ್ಟೆಡ್ ಪಿಸ್ತಾ ಇರ್ಬೋದು. ಆ್ಯಂಡ್ ಬಾದಾಮಿನೂ ಸಿಗುತ್ತೆ, ಸಾಲ್ಟೆಡ್ ಪ್ಯಾಕ್ಡಲ್ಲಿ ಸಿಗುತ್ತೆ, ಬಟ್ ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ. ಆ್ಯಂಡ್ ಕೊಬ್ಬರಿನೂ ಅಷ್ಟೇ. ಸೊ ನಮ್ಮ ಮನೇಲಿ ಕೆಲವರಿಗೆ ಕೊಬ್ಬರಿ ಇಷ್ಟ, ಕೆಲವ್ರಿಗೆ ಕೊಬ್ಬರಿ ಇಷ್ಟ ಇಲ್ಲ. ಹಾಗಾಗಿ ನಾನು ಅದನ್ನು ವಿಡಿಯೋದಲ್ಲಿ ಮಿಕ್ಸ್ ಮಾಡುವಾಗ ತೋರಿಸಿಲ್ಲ, ಯಾಕಂದರೆ ಅದನ್ನು ಸಪ್ರೇಟ್ ಎತ್ತಿಟ್ಟು ಆಮೇಲೆ ಮಿಕ್ಸ್ ಮಾಡಿಕೊಡೋದು ಅಂತ ಹೇಳಿ. ಸೊ ಈಗ ಕೆಂಪು ಮೆಣಸಿನ್ಕಾಯಿನ ಎಷ್ಟು ಖಾರ ಬೇಕು, ಆ್ಯಂಡ್ ಅದನ್ನು ಹೀಗೆ ಮುರಿದ್ಬಿಟ್ಟು ತಿಂತಾರೆ. ಸೊ ಅದು ಸಹ ಚೆನ್ನಾಗಿರುತ್ತೆ. ಇನ್ನು ಅವಲಕ್ಕಿ, ಗಟ್ಟಿ ಅವಲಕ್ಕಿ ಏನಿರುತ್ತೆ, ಈ ರೀತಿಯಾಗಿ ಕಾಯ್ದಿರೋ ಎಣ್ಣೆಯಲ್ಲಿ ಇಟ್ಟರೆ ನೋಡಿ ಎಷ್ಟು ನೀಟಾಗಿ ಅರಳಿಬಿಡುತ್ತೆ. ಪುರಿ ಹೇಗೆ ಆಗುತ್ತೆ ಆ ರೀತಿಯಾಗಿ ಅವಲಕ್ಕಿ ಆಗುತ್ತೆ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕಿ ನೀಟಾಗಿ ಡೀಪ್ ಫ್ರೈ ಆಗಬೇಕು. ಇದು ಒಂದು ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ರೆಡ್ಡಿಶ್ ಬರುತ್ತೆ, ಆನಿಯನ್ ಸಿಪ್ಪೆ ಕಲರ್ ಇರುತ್ತಲ್ಲ ಅಲ್ಲಿ ತನಕ ಫ್ರೈ ಮಾಡಿದ್ರೆ ಸಾಕು. ಹೀಗೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಅವಲಕ್ಕಿ ತೊಗೊಂಡಿರ್ತೀರ ಅದಕ್ಕೆ ಅನುಸಾರವಾಗಿ ಕಡಲೆ ಬೀಜ ಇರ್ಬೋದು, ಕಡಲೆ ಇರ್ಬೋದು, ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಹಾಗೆ ಬೆಳ್ಳುಳ್ಳಿ, ಹೆಸರು ಬೇಳೆ ಹಾಕೋದೇನೆಂದರೆ ಅದು ಮಧ್ಯದಲ್ಲಿ ಸಿಗ್ತಾಯಿದ್ರೆ ಕಟ್ಟುಮ್ ಅಂತ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಏನೋ ಒಂದು ಚಾಟ್ ಅನ್ನೋಕ್ಕೆ, ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ ಅನ್ನೋಕ್ಕೆ ಒಂದು ಏನಾದರೂ ಕ್ರಿಸ್ಪಿಯಾಗಿರುವಂಥದ್ದು ಬೇಕಲ್ವಾ, ಹಾಗಾಗಿ. ಸೊ ಈಗ ಇದೆಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ಸಹ ನೀಟಾಗಿ ಫ್ರೈ ಆಗಿದೆ. ಆ್ಯಂಡ್ ಎಣ್ಣೆ ನೀಟಾಗಿ ತೆಗೆದಿದ್ದೀನಿ. ನಾನಿಲ್ಲಿ ಎಣ್ಣೆ ಜಾಸ್ತಿ ಯೂಸ್ ಮಾಡಿಲ್ಲ, ನೀವು ನೋಡ್ಬೋದು. ಇದಕ್ಕೆ ನಾನು ಉಪ್ಪು ಮತ್ತು ಖಾರ ಮತ್ತು ಸಕ್ಕರೆ ಹಾಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು. ಸ್ಪೈಸಿ ತಿನ್ನೋ ಅಂಥವ್ರು ಖಾರ ಜಾಸ್ತಿ ಹಾಕೋಬೋದು. ಸೊ ಇಲ್ಲ ಮೀಡಿಯಮ್ ಮಕ್ಕಳಿಗೆ ಅನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕೊಬೋದು. ಸೊ ನಾನು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ಐಟಮ್ಸ್ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಇವಾಗ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಇಷ್ಟೇ ಅಲ್ಲ, ಇನ್ನು ಒಂದು ಕೆಲಸ ಏನಂತ ಅಂದರೆ ಇದನ್ನು ಈ ರೀತಿಯಾಗಿ ಸನ್ ರ್ಯಾಪ್ ಏನಿರುತ್ತೆ ಅಲ್ವ, ಅದನ್ನು ರ್ಯಾಪ್ ಮಾಡಿಟ್ಬಿಟ್ಟು ಹೋಲ್ ನೈಟ್ ಅದನ್ನು ಬಿಡಬೇಕು, ಯಾಕಂದರೆ ಉಪ್ಪು ಖಾರ ಹಿಡಿಬೇಕಲ್ವ, ಹಾಗಾಗಿ. ದಿಸ್ ಇಸ್ ದಿ ರಿಸಲ್ಟ್. ಎಷ್ಟು ಚೆನ್ನಾಗಿ ಮನೆಯಲ್ಲೇ ಮಾಡ್ಬೋದಾದಂತಹ ಯಾವುದೇ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡದೆ ಹೆಲ್ದಿಯಾಗಿ ಸ್ನ್ಯಾಕ್ಸ್ ಮಾಡ್ಕೋಬೋದು. ಆ್ಯಂಡ್ ಮಕ್ಕಳಿಗೂ ಸಹ ಡಬ್ಬಕ್ಕೆ ಕಟ್ಬೋದು. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.